ಹೆಂಗ ಬದುಕೋದು ಅಂದ್ರೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವಸಂತಗಳನ್ನ ಈ ಭೂಮಿಯ ಮೇಲೆ ಬದುಕಬೇಕು ಮನುಷ್ಯ. ಬದುಕಬೇಕಲ್ಲಿ. ಈಗ 100 ವರ್ಷ ಬದುಕೋದು ಕಷ್ಟ. ಈಗ ಯಾರಿಗೆ ಅನ್ನಿಸ್ತು 100 ವರ್ಷ ಬದುಕಬೇಕು ಅನ್ನಿಸ್ತು ಅವನಿಗೊಬ್ಬನಿಗೆ? ಡಾಕ್ಟರ್ ಹತ್ರ ಹೋದ್ ನೋಡ್ರಿ, ಏನ್ರ ಮಾಡ್ರಿ 100 ವರ್ಷ ಬದುಕ್ಬೇಕು ನೋಡ್ರಿ ನಾವು. ಅವ್ರು ಡಾಕ್ಟರ್ ಅಂದ್ರು, ಈಗ ಏನ್ ನೀವು ತಿನ್ನು ಫುಡ್ಡು ಫಾಸ್ಟು, ಲೈಫು ಫಾಸ್ಟ್ ಆಗಿ ಹೋಗ್ಬೇಕಿದು. 100 ವರ್ಷ BP ಶುಗರ್ನಾಗ ಯಾರು ಬದುಕಕ್ ಆಗೋದಿಲ್ಲ. ಇದು 100 ವರ್ಷ ಬದುಕುದು ನಮ್ಮ ಮೆಡಿಕಲ್ಗೆ ಒಂದು ಸವಾಲು ಐತಿದು. ಅವ ಬಂದ ಒಂದು ಡಾಕ್ಟರ್ ಕಡೆಯಿಂದ ಅಷ್ಟು ಚಲೋ ಆಗೋದಿಲ್ಲ, ಯಾರ ಜ್ಯೋತಿಷಿಗಳ ಕಡೆ ಹೋಗು. ಅವ್ ಜ್ಯೋತಿಷಿಗಳ ಹತ್ರ ಹೋದ 100 ವರ್ಷ ಬದುಕ್ಬೇಕು ನೋಡ್ರಿ, ನಾವು ಏನ್ ಮಾಡ್ತೀರಿ ಹೇಳಿ. ಅವರು ಎಲ್ಲ ಅವನ ಹೆಸರು ತಗೊಂಡು ಹೇಳಿದ್ರು, ನೋಡು ಮದುವೆಯಾಗಿ ಹೋಗಂದ್ರು ಅವ್ರು. ಅವಾಗ ಅವ ಅಂದ, ಅಲ್ರಿ ಮದುವೆ ಆದ್ರೆ 100 ವರ್ಷ ಬದುಕ್ತೀವೇನು? 100 ವರ್ಷ ಬದುಕೋದಿಲ್ಲ, ಮದುವೆ ಆದ್ರೆ 100 ವರ್ಷ ಬದುಕ್ಬೇಕನ್ನೋ ತಲೆಯಾಗೇನು ಹುಚ್ಚಿ ಬಿಡ್ತೈತೆ, ಅದಕ್ಕೆ ಹೋಗಿ ನೀವು. 100 ವರ್ಷ ಬದುಕಬೇಕನ್ನೋ ತಲೆಯಾಗೇನು ಹುಚ್ಚಿ ಬಿಡ್ತೈತೆ.